ಈ ಥರ ಸಫಾರಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ ಸರ್? ಹೌದು. ಪಕ್ಕಾ ಪ್ರಿಪೇರ್ ಆಗಿರೋರನ್ನ ಮಾತ್ರ ಕರ್ಕೊಂಡು ಚಾಮುಂಡಿ ಹಿಲ್ಸ್ಗೆ ನಾವು ಟ್ರಾವೆಲ್ ಹೋಗ್ತಾ ಇದ್ದೀವಿ. ನೀವುಗಳು ಗಾಬರಿ ಆಗತ್ತಂತ ಆರ್ಸ್ ಗಾಬರಿ ಆಗಲ್ಲ. ಅದು ಏನೇ ಗಲಾಟೆ ಮಾಡಿದ್ರು ಗಟ್ಟಿಯಾಗಿ ಕೂತ್ಕೊಳ್ಳೋದ್ರ ಮಾತ್ರ ಕಲ್ತ್ಬೇಕು. ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಫಸ್ಟ್ ಟೈಮ್ ಹೊರಟಿದ್ವಿ. ಆಸಮ್ ಆಗಿದೆ, ವೆದರ್ ಚೆನ್ನಾಗಿದೆ. ಬಟ್ ಇಟ್ಸ್ ವೆರಿ ನೈಸ್, ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್. ತುಂಬ ಚೆನ್ನಾಗಿತ್ತು ರೈಡು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಬಾಯ್ ಚರಿತ್. ನಿಮ್ಮೆಲ್ರಿಗೂ ಹೇಳಿದ್ದೆ 1 ಮಂತ್ ಬಿಫೋರು ನನ್ನ ಕೌಬಾಯ್ ಚರಿತ್ ಪೇಜಿಂದ ಒಂದು ಅನೌನ್ಸ್ ಮಾಡಿದ್ದೆ, ಚಾಮುಂಡಿ ಬೆಟ್ಟಕ್ಕೆ ನನ್ನ ಸ್ಟೂಡೆಂಟ್ಸ್ ಎಲ್ಲರಿಗೂ ಕರ್ಕೊಂಡು ಸಫಾರಿ ಹೋಗ್ತೀನಿ ಅಂತೇಳಿ. ಸೊ ಇವತ್ತು ನಾವಿದ್ದೀವಿ ಮೈಸೂರಿನ ಚಾಮುಂಡಿ ಆರ್ಸಲ್ಲಿ. ಅವ್ರ ಓನರ್ನ ಮಾತಾಡ್ಸೋಣ, ನಮ್ಮ ಲಕ್ಷ್ಮೀಕಾಂತ್ ಸರ್ ಅಂತೇಳಿ, ನನ್ನ ಫ್ರೆಂಡು. ಸರ್ ಹಾಯ್, ಏನು ಹೇಳ್ತೀರಾ ನಮ್ಮ ಆಡಿಯನ್ಸ್ಗೆ? ಎಲ್ಲರೂ ಚೆನ್ನಾಗಿ ರೈಡ್ ಮಾಡಿ, ನೀವು ಹೇಳ್ಕೊಟ್ಟಿರೋದನ್ನು ಕರೆಕ್ಟಾಗಿ ಯೂಸ್ ಮಾಡಿ, ಕರೆಕ್ಟಾಗಿ ರೈಡ್ ಮಾಡಿ ಅಂತ ಹೇಳಿ. ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಚಾಮುಂಡಿ ಬೆಟ್ಟಕ್ಕೆ ಬಿಟ್ಟರೆ ನಮ್ಮ ಮೈಸೂರಲ್ಲಿ ಯೂಶ್ವಲಿ ಈ ಥರ ಸಫಾರಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ ಸರ್? ಹೌದು, ಫಸ್ಟ್ ಟೈಮ್ ಅನಿಸುತ್ತೆ. ಇದು ನಮ್ಮ ಚಾಮುಂಡಿ ಆರ್ಸ್ ಕಡೆಯಿಂದ ನಾನು ಎಲ್ಲ ಸ್ಟೂಡೆಂಟ್ಸ್ದು ಕರ್ಕೊಂಡು, ಯೂಶ್ವಲಿ ಆ್ಯಕ್ಚುಲಿ ಯಾರೂ ಹೋಗಿದ್ದಾರೆ ಯಾರಾದರೂ ನಿಮ್ಮ ಕಂಡಂಗೆ? ಇಲ್ಲ, ನೀವು ಒಬ್ಬರೇನೆ ಕಳಿಸ್ಕೊಟ್ಟಿದ್ದು. ಅಲ್ಲ, ನಾನು ಫಸ್ಟ್ ಟೈಮ್ ಶಿವ ತಗೊಂಡು ಹೋಗಿದ್ದು. ಅದು ಆಮೇಲೆ ಯಾರು ಆದಮೇಲೆ ಯಾರಿಗೂ ಹೋಗಿಲ್ಲ. ಬಟ್ ಮುಂಚೆ ಯಾರಾದರೂ ಹೋಗಿದ್ದಾರೆ ಆ ಥರ? ಗೊತ್ತಿಲ್ಲ, ಇಲ್ಲ, ಹೋಗಿಲ್ಲ ಅಲ್ಲ. ಸೊ ಫಸ್ಟ್ ಟೈಮ್ ನಾವೆಲ್ಲ ಸ್ಟೂಡೆಂಟ್ಸ್ಗೂ ಕಲಿಸಿ, ಮತ್ತು ನಮ್ಮ ಚಾಮುಂಡಿ ಆರ್ಸಲ್ಲಿ ಯಾರೆಲ್ಲ ಟ್ರೈನ್ ಆಗಿದ್ದಾರೆ ಅವರು, ಮತ್ತು ನನ್ನ ಹತ್ರ ಯಾರೆಲ್ಲ ಟ್ರೈನ್ ಆಗಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು, ಪಕ್ಕಾ ಪ್ರಿಪೇರ್ ಆಗಿರೋರನ್ನ ಮಾತ್ರ ಕರ್ಕೊಂಡು ಚಾಮುಂಡಿ ಹಿಲ್ಸ್ಗೆ ನಾವು ಟ್ರಾವೆಲ್ ಹೋಗ್ತಾ ಇದ್ದೀವಿ. ಫ್ಯೂಚರಲ್ಲಿ ನೀವು ಯಾರಾದ್ರೂ ಈ ಥರ ನಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ಚಾಮುಂಡಿ ಬೆಟ್ಟಕ್ಕೆ ಟ್ರಾವೆಲ್ ಮಾಡೋದಾಗಲಿ, ಬೇರೆ ಬೇರೆ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡಬೇಕು ಅನ್ನೋದಾದರೆ ನನ್ನ ಕೌಬಾಯ್ ಚರಿತ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, DM ಮಾಡಿ. ಮತ್ತು ಮೈಸೂರಲ್ಲಿ ಯಾರಾದರೂ ಟ್ರೈನ್ ಆಗಬೇಕು ಅಂದರೆ ನಮ್ಮ ಲಕ್ಷ್ಮೀಕಾಂತ್ ಸರ್ನ ಮೀಟ್ ಮಾಡಿ, ಮತ್ತು ನಮ್ಮ ಚಾಮುಂಡಿ ಆರ್ಸ್ನ ಮೀಟ್ ಮಾಡಿ. ಇಲ್ಲಿ ಮತ್ತು ನನ್ನಲ್ಲಿ ಯಾರೆಲ್ಲ ಟ್ರೈನ್ ಆಗ್ತೀರಾ ಅವ್ರನ್ನೆಲ್ಲ ಟ್ರಾವೆಲಿಂಗ್ಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಇದೆಲ್ಲ ಇವತ್ತಿನ ನಮ್ಮ ಟ್ರಾವೆಲಿಂಗ್ ಹೆಂಗಿರುತ್ತೆ, ನಾವು ಹೆಂಗೆ ಹೋಗ್ತೀವಿ, ಮತ್ತು ಹೋಗೋಕ್ಕೆ ಮುಂಚೆ ಏನು ಪ್ರಿಕಾಷನ್ ತೊಗೋತೀವಿ, ಇದನ್ನೆಲ್ಲ ತೋರಿಸ್ಕೊಡ್ತೀನಿ. ಮತ್ತು ಒಬ್ಬೊಬ್ಬರಾಗಿ ಎಲ್ಲರನ್ನೂ ಮೀಟ್ ಮಾಡಿಸ್ತೀನಿ. ಓಕೆ, ಬನ್ನಿ. ಇವರು ನಮ್ಮ ಕುಮಾರ್ ಅಂತೇಳಿ, ಮಿಲ್ಟ್ರಿ ಅಂಕಲ್ಲು. ಇವ್ರು ನಮ್ಮದು 3ನೇ ಸ್ಟೂಡೆಂಟು. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ ಅಂದಾಗ ಅನೌನ್ಸ್ ಮಾಡಿದ್ದು. ಸೊ ಇವತ್ತು ಇವ್ರದ್ದು ಲಾಸ್ಟ್ ಡೇ ಅಲ್ವಾ ಸರ್? 15th ಕ್ಲಾಸ್ ಕಂಪ್ಲೀಟ್ ಆಗಿದೆ, ರೈಡಿಂಗ್ ಕಲ್ತಿದ್ದಾರೆ. ಇವ್ರು ಚಾಮುಂಡಿ ಬೆಟ್ಟ ಕಳಿಸಿ ಕ್ಲೋಸ್ ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ ಇವ್ರ ಚಾಪ್ಟರ್ನ ಅಲ್ವಾ ಸರ್? ಮುಗೀತು. ಸೊ ಇವ್ರ ಬಾಂಧವ್ಯ ಇರ್ತದೆ, ಬರೀ ರೈಡಿಂಗ್ ಕ್ಲಾಸಸ್ ಅಷ್ಟೇ ಕ್ಲೋಸ್ ಆಗ್ತದೆ. ಸೊ ಇದು ಮುಗೀತು ಇವತ್ತಿಗೆ. ನಾಳೆ ಸ್ವಂತ ಕುದುರೆ ತಗೊಂಡು ಓನರ್ ಆಗ್ತಾ ಇದ್ದಾರೆ, ನಮ್ಮ ಹತ್ರ ಬರ್ತಾ ಇಲ್ಲ. ಸೊ ಹ್ಯಾಪಿ ನ್ಯೂಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಯಾವತ್ತೂ ನಿಲ್ಸೋದಿಲ್ಲ, ನಾವು ಬಂದೇ ಬರ್ತೀವಿ. ನಮ್ಗೆ ಯಾವ ಥರ ಮೊದಲೇ ಹೇಳಿದ್ರು 15 ಡೇಸ್ ಆದಮೇಲೆ ನಾನು ಚಾಮುಂಡಿ ಹಿಲ್ಸ್ ಕರ್ಕೊಂಡು ಹೋಗ್ತೀನಿ ಅಂತ, ಅದೇ ಥರ ಕರ್ಕೊಂಡು ಹೋಗ್ತಿದ್ದಾರೆ. ಇವತ್ತು ನಾವು ರೈಡಿಂಗ್ ಹೋಗ್ತಾ ಇದ್ದೀವಿ, ಮೈಸೂರು ಟು ಚಾಮುಂಡಿ ಹಿಲ್ಸು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸ್ವರಾಜ್ ಅಂತ ಹೇಳಿ. ಸೊ ಫಸ್ಟ್ ಟೈಮ್ ನೀನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋದಾ? ಬೆಟ್ಟಕ್ಕೆ ಹೋಗಿದ್ಯಾ? ಹೋಗಿದ್ದೀನಿ ಸರ್. ಹೋಗಿದ್ಯಾ? ಕುದುರೆ ಮೇಲೆ ಫಸ್ಟ್ ಟೈಮ್. ಕುದುರೆ ಮೇಲೆ ಫಸ್ಟ್ ಟೈಮ್. ಸೊ ಕುದುರೆ ಕಮ್ಮಿ ಇದೆ, ಸ್ವರಾಜ್ ಕುದುರೆ ಮೇಲೆ ಬರ್ತಾ ಇಲ್ಲ, ನಡ್ಕೊಂಡು ಬರ್ತಾ ಇದ್ದಾನೆ. ಇದು ನೇಹ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನು ಫಸ್ಟ್ ಬೆಲ್ ಹೊಡೀರಿ. ಫಸ್ಟ್ ಟೈಮ್ ಲೈಫಲ್ಲಿ ಕುದುರೆ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ಹಿಂಗನ್ನಿಸ್ತು? ರಾತ್ರಿ ಮಲಗಿದ್ರೆ ಇಲ್ವಾ? 4 ಗಂಟೆಗೆ ಎದ್ದಿದ್ದೀನಿ, ಇವರೇ 5 ಗಂಟೆಗೆ ಎದ್ದಿದ್ದಾರೆ. ನಾನು ಯೂಶಲಿ ಎದ್ದೇಳೋದು 5 ಗಂಟೆಗೆ, ನಾವು ಹೊರಡೋದು 6 ಗಂಟೆಗೆ ಅಲ್ವಾ? ನಮಗೆಲ್ಲ 5 ಗಂಟೆಗೆ ಅಂದ್ಬಿಟ್ಟು ಇವ್ರು 6 ಗಂಟೆಗೆ ಅಂತೆ. ಭರತ್ ಅಂತ ಹೇಳಿ, ಇವನು ನನ್ನ ಫಸ್ಟ್ ಕ್ಲೈಂಟು. ಹಾರ್ಸ್ ರೈಡಿಂಗ್ ಕಲ್ತಿದ್ದಾನೆ, ಕುದುರೆ ಮೇಲೆ ಬರಬೇಕು ಅಂತ ಆಸೆ ಪಟ್ಟು ಬಂದಿದ್ದಾನೆ. ಕುದುರೆ ಸಾಲ್ಟೇಜ್ ಇದೆ, ನೋಡೋಣ ಇವನು ಏನಾಗುತ್ತೆ ಇದು. ಶ್ರೀನಿವಾಸ್ ಸರ್ ಅಂತ ಹೇಳಿ ನಾಗರಬಾವಿಂದ ಬರ್ತಾರೆ, ಸಾಫ್ಟ್ವೇರು. ಹೇಗೆ ಅನಿಸ್ತಾ ಇದೆ ಸರ್? ಯಾವತ್ತಾದ್ರೂ ಒಂದು 10 ಕಿಲೋಮೀಟರ್ ರೈಡ್ ಮಾಡಿದ್ದೀರಾ ಲೈಫಲ್ಲಿ ಕುದುರೆ ಮೇಲೆ? ಇವತ್ತು 30 ಕಿಲೋಮೀಟರ್ ರೈಡ್ ಮಾಡ್ತಾ ಇದೀವಿ. ಹೆಂಗ ಅನಿಸ್ತದೆ? ಏನು ಅನಿಸ್ತಾ ಇದೆ ಮನಸ್ಸಲ್ಲಿ?
ಹಾರ್ಸಸ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ವಿಜುವಲೈಸ್ ಮಾಡ್ಕೊತಾ ಇದ್ದೀನಿ. ಗೊತ್ತಿಲ್ಲ ಹಾರ್ಸಸ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ನಮ್ಮ ಆಡಿಯನ್ಸ್ ಸರಿತವ್ರು ಇರ್ತಾರೆ, ಹೆಲ್ಪ್ ಮಾಡ್ತಾರೆ. ಓಕೆ, ಕಾನ್ಫಿಡೆಂಟ್ ಆಗಿದ್ದೀರಾ? ಹೋಗೋಣ. ಐ ಕ್ಯಾನ್ ಡೂ ಇಟ್. ನಮ್ಮ ರಾಹುಲ್ ಅಂತ ಹೇಳಿ ರಾಜಸ್ಥಾನಿಂದ ಬಂದಿದ್ದಾನೆ. ಇಲ್ಲಿ ಬಂದು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಸಾರಿ, ಅವನು ರೈಡಿಂಗ್ ಬಂದಿದ್ದಾನೆ. ಹೆಂಗೆ ಅನಿಸ್ತೈತಾರೆ ಅವ್ರು? ಕನ್ನಡ ಕಲ್ತಾ? ಹೇಳು ಆಡಿಯನ್ಸ್ಗೆ. ಓಡಿಸ್ತೀಯ ಚಾಮುಂಡಿ ಬೆಟ್ಟಕ್ಕೆ? ಓಡಿಸಿದ್ಯಾ ಯಾವತ್ತಾದರೂ ಒಂದು 30 ಕಿಲೋಮೀಟರ್ಸು? 10, 1 1 ಕಿಲೋಮೀಟರ್ ಎಲ್ಲಿ ಓಡಿಸಿದ್ಯಾ? ರಾಜಸ್ಥಾನ. ಓಕೆ ಸರ್, ಇವರು ರಾಜ್ ಅಂತ ಹೇಳಿ ನಾಗರಬಾವಿಂದ ಬರ್ತಾರೆ. ಸೊ ರಾಜ್ ಹೆಂಗನ್ಸುತ್ತೆ? ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಚರಿತ್ ಅವರು ಒಳ್ಳೆ ಟ್ರೈನಿಂಗ್ ಮಾಡಿದ್ದಾರೆ. ಹೇಳ್ದಂಗೆ 4 ರಿಂದ 5 ಕ್ಲಾಸಿಗೆ ಕ್ಯಾಂಟರ್ ಮಾಡೋ ಲೆವೆಲ್ಗೆ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಫ್ಯೂಚರಲ್ಲೂ ಕಂಟಿನ್ಯೂ ಮಾಡ್ತೀವಿ ಪ್ರಾಕ್ಟೀಸ್. ಥ್ಯಾಂಕ್ ಯು. ನಾನು ಹೇಳ್ದಂಗೆ ಚಾಮುಂಡಿ ಬೆಟ್ಟ ರೈಡ್ ಬರ್ತೀವಿ ಅಂತ ಹೇಳಿದ್ದು ಕರ್ಕೊಬಂದಿದ್ದೀವಿ. ಸೊ ನೆಕ್ಸ್ಟ್ ಬ್ಯಾಚ್ ಬರೋರ್ಗೆ ಏನೆಲ್ಲ ಹೇಳ್ತೀರಿ ಎಲ್ಲರೂ? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ರಾಮನಗರದಲ್ಲಿ ಬೆಂಗಳೂರಿಂದ ಹತ್ತಿರ ಇದೆ. 55 ಕಿಲೋಮೀಟರ್ 60 ಕಿಲೋಮೀಟರ್ಸ್ ಆವ್ರೇಜ್ ಡಿಸ್ಟೆನ್ಸ್ ಆಗುತ್ತೆ. ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಾರ್ಸ್ ರೈಡಿಂಗ್ ಜೊತೆ ಟ್ರಕ್ಕಿಂಗು, ನೇಚರು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ಇದು ಆಕಾಶ್ ಸರ್ ಅಂತೇಳಿ ಕಾಣಿಸ್ಕೊಂಡಿಲ್ಲ, ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದಾರೆ. ಇವರು ಆ್ಯಕ್ಚುಲಿ 6 ಕ್ಲಾಸ್ ಮುಗಿಸಿದ್ದಾರೆ. ಈಗ ಆಲ್ರೆಡಿ ಸ್ಪೀಡಾಗಿ ಓಡಿಸ್ತಾ ಇದ್ದಾರೆ. ಬಟ್ ಫಸ್ಟ್ ಟೈಮ್ ಅವರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರೋದು. ಹೋಗಿದ್ದೀರಾ ಸರ್ ಚಾಮುಂಡಿ ಬೆಟ್ಟಕ್ಕೆ? ಚಾಮುಂಡಿ ಬೆಟ್ಟಕ್ಕೆ ದಿನದಲ್ಲಿ 4 ಸರಿ ಕರೆದ್ರು, ಖುಷಿಯಿಂದ ಹೋಗ್ತೀವಿ. ಓಕೆ. ಅದರಲ್ಲಿ ಕುದುರೆಲಿ ಹೋಗ್ತೀವಿ ಅಂದರೆ ಸಿಕ್ಕಾಬಿಟ್ರೆ ಅದು ನಿದ್ದೆನೇ ಮಾಡಿಲ್ಲ ನೈಟಲ್ಲಿ, ಆ ಥರ ಡ್ರೀಮ್. ಆ್ಯಕ್ಚುಲಿ ನಾನು ಫೋನ್ ಮಾಡಿದಾಗ ಫಸ್ಟು ಬಂದು ಇಲ್ಲಿ ಎಲ್ಲಿಂದ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ ನಿಮ್ಮ ಮನೆಯಿಂದ? 100 ಕಿಲೋಮೀಟರ್ ಆಗಿದೆ. 100 ಕಿಲೋಮೀಟ್ರು. ಬಟ್ 4:30ಗೆಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಿಲಿಟ್ರಿ ಅಂಕಲ್ ಆಲ್ರೆಡಿ ಪರಿಚಯ ಮಾಡಿಸಿದ್ದೀವಿ. ಹಾಂ, ಏನನ್ಸುತ್ತೆ ಸರ್? ಹೇಳ್ಬಿಡಿ. 4 ಜನ ಕರ್ಕೊಂಡು ಹೋಗ್ತೀನಿ ಅಂದಿದ್ರು, ಆದ್ರೆ 10 ಜನ ಆಗ್ಬಿಟ್ಟವ್ರೆ. ಆದರೆ ಯಾರಿಗೂ ಡಿಸಪಾಯಿಂಟ್ ಮಾಡ್ದೇನೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಿದ್ದಾರೆ. 10 ಕುದುರೆಲಿ ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ಬೆಟ್ಟ. ಶಾಮಿನಮ್ ಅಂತೇಳಿ ನಮ್ಮ ಚಾಮುಂಡಿ ಹಾರ್ಸ್ನ ಲಕ್ಷ್ಮೀಕಾಂತ್ ಸರ್ ಯಾರಿದ್ದಾರೆ ಓನರು, ಅವ್ರ ಮಗ ತುಂಬ ಚೆನ್ನಾಗಿ ರೈಡ್ ಕಲ್ತಿದ್ದಾನೆ. ಸೊ ಇವನು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾನೆ. ಸ್ಮರಣ್ ಅಂತ ಹೇಳಿ, ಸ್ಮರಣ್ ಇಲ್ಲೇ ರೈಡಿಂಗ್ ಕಲ್ತಿರೋದು. ಇವನು ಕೂಡ ಜಾಯ್ನ್ ಆಗ್ತಾ ಇದ್ದಾನೆ ನಮ್ಮ ಚಾಮುಂಡಿ ಹಾರ್ಸ್ ಕಡೆಯಿಂದ ಚಾಮುಂಡಿ ಹಿಲ್ಸ್ಗೆ ಟ್ರಾವೆಲಿಂಗ್. ಓಕೆ. ಇದು ಮೇಕ್ಲಾ ಮೇಡಮ್ ಅಂತೇಳಿ ನಮ್ಮ ಲಕ್ಷ್ಮೀಕಾಂತ್ ಸರ್ ಅವರ ವೈಫು, ಚಾಮುಂಡಿ ಹಾರ್ಸ್ನ ಓನರು. ಸೊ ಇವ್ರನ್ನ ಎಕ್ಸ್ಪೀರಿಯನ್ಸ್ ಕೇಳೋಣ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ, ಹೇಗೆ ಅನಿಸ್ತಾ ಇದೆ ಅಂತ ಮೇಡಮ್? ಜೈ ಕೆಂಪಮ್ಮ, ನಮಸ್ತೆ. ಎಕ್ಸೈಟೆಡ್ ಫಾರ್ ದ ಬೆಸ್ಟ್. ವೆದರ್ ಚೆನ್ನಾಗಿದೆ. ಚರಿತ ಜೊತೆ ಅಡ್ವೆಂಚರ್ಗೆ ಹೊರಟಿದ್ದೀವಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ನೀವು ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೋ. ಇವತ್ತು ಕಾಲ ಕೂಡ ಬಂದಿದೆ. ಅದು ನಮ್ಮ ಸ್ಟೂಡೆಂಟು ಪ್ಲಸ್ ಚಾಮುಂಡಿ ಹಾರ್ಸ್ ಸ್ಟೂಡೆಂಟು ಎರಡು ಕೊಲಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಕ್ಸಸ್ಫುಲ್ಲಾಗಿ ಸೇಫಾಗಿ ಹೋಗಿ ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ 100%. ಯಾಕಂದರೆ ನಮ್ಮ ಚಾಮುಂಡಿ ತಾಯಿ ಆಶೀರ್ವಾದ ಯಾವಾಗಲೂ ಇರುತ್ತೆ. ನಾವು ಬರಬೇಕಲ್ಲೆಲ್ಲ ಅಮ್ಮ ಮಳೆ ಮುಖಾಂತರ ಆಶೀರ್ವಾದ ಮಾಡಿ ಕಳಿಸ್ತಾ ಇರ್ತಾರೆ. ಸೊ ಆ್ಯಸ್ ಯೂಶುವಲ್ ಇವತ್ತೂ ಮಳೆ ಬರ್ತಾ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೇಫಾಗಿ ಹೋಗಿ ಸೇಫಾಗಿ ಬರೋಣ. ಸೊ ಇದು ನನ್ನ ಟೀಮು ಎಲ್ಲ, ನಮ್ಮ ಚಾಮುಂಡಿ ಹಾರ್ಸು ಮತ್ತು ನನ್ನ ಎಲ್ಲ ಟೀಮ್ಗಳು ಸೇರಿ ಇವತ್ತು ಫಸ್ಟ್ ಟೈಮ್ ಅಂದರೆ ಇಷ್ಟು 30 ಕಿಲೋಮೀಟರ್ ರೈಡು ಮಾಡಿದಾರೋ ಮಾಡಿಲ್ಲೋ ಗೊತ್ತಿಲ್ಲ ನಮಗೆ. ಮುಂಚೆ ನಾವೇ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೇನ್ ಗುರಿ ಏನಪ್ಪ ಅಂತ ಹೇಳಿದ್ರೆ, ನನಗೆ ಏನೇ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಆ ಚಾಮುಂಡಿ ತಾಯಿ ಆಶೀರ್ವಾದ ಫಸ್ಟ್ ತೊಗೋಬೇಕು ಅಂತ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಲೂ ಅಷ್ಟೇ ನನ್ನ ಫಸ್ಟ್ ರೈಡ್ ಸ್ಟಾರ್ಟ್ ಮಾಡಿದ್ದು ಚಾಮುಂಡಿ ಬೆಟ್ಟಕ್ಕೆ. ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಮೇನ್ಲಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್. ಅದೇ ಥರ ನಾನು ಫಸ್ಟ್ ಸ್ಟೂಡೆಂಟಿಂದ ಹಿಡಿದು ರೈಡಿಂಗ್ ಕಲಿಸಿದೆ ಎಲ್ಲ ಸ್ಟೂಡೆಂಟ್ಗಳಿಗೂ ಫಸ್ಟ್ ನಾನು ಸಫಾರಿ ಅಂತಲ್ಲ, ನಮ್ಮ ಚಾಮುಂಡಿ ತಾಯಿ ಆಶೀರ್ವಾದ ಇರಲಿ. ಅವ್ರು ಕಂಪ್ಲೀಟ್ ಲೈಫ್ ಲಾಂಗ್ ಸೇಫಾಗಿ ರೈಡಿಂಗ್ ಕಲಿತು ಎಲ್ಲರೂ ಒಂದು ಅಂದ್ಕೊಂಡು ಬಂದಿರ್ತಾರೆ, ನಾನು ಇದೇ ಥರ ರೈಡಿಂಗ್ ಮಾಡಬೇಕು, ಇದೇ ಥರ ಕುದುರೆ ತೊಗೋಬೇಕು, ಸಾಕಬೇಕು ಅಂತೇಳಿ. ಒಂದು ಕುದುರೆ ತೊಗೊಂಡು ಸಾಕೋದು ಸುಲಭದ ಮಾತಲ್ಲ. ಸೊ ಆ ಕಷ್ಟದ ಜರ್ನಿಗೆ ನಮ್ಮ ತಾಯಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತೇಳಿ ಈ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈ ಜರ್ನಿ ಜೊತೆ ನೀವೆಲ್ಲರೂ ಇರಿ. ನೀವೆಲ್ಲರೂ ಬ್ಯಾಕ್ ಸಪೋರ್ಟ್ ಇರೋದಕ್ಕೆ ನಾವಿಲ್ಲಿ ಇರೋದು. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇದ್ರ ಹತ್ರ ಬರಬೇಡಿ, ಬರೀ ಎಲ್ಲರೂ ಒಂದು ಸರ್ಕಲ್ಗೆ ಬನ್ನಿ. ಕಾನ್ಸಂಟ್ರೇಷನು ಮುಂದೆ ನನ್ನ ನೋಡಿ, ಯಾರು ಏನು ಮಾತಾಡಬೇಡಿ. ಒಂದಾಮ್ ಡಿಸ್ಟೆನ್ಸಲ್ಲಿ ಅಂತೀನಿ, ಒಂದು ಹಾರ್ಸ್ ಜಾಸ್ತಿ ಡಿಸ್ಟೆನ್ಸಲ್ಲಿ ಇರಬೇಕು. ಅಕ್ಕಪಕ್ಕ ಬರಬಾರ್ದು. ಗಾಡಿಗಳು ಹೋಗ್ತಾ ಇರ್ತವೆ. ಗಾಡಿಗಳು ಹೋದರೆ ಆದಷ್ಟು ನೀವು ರೈಟಲ್ಲಿ ಗಾಡಿ ಬರ್ತೈತೆ, ಲೆಫ್ಟ್ ರೈಲ್ನೇ ಎಳೆದಿಟ್ಕೊಳ್ಳಿ. ಜಾಸ್ತಿ ಹೇಳಿದ್ರೆ ಉಲ್ಟಾ ಆಯ್ತವೆ ಹಿಂಗೆ.
ಉಲ್ಟಾ ಆದರೆ ಬಸ್ಸು ಗಿಸ್ಸು ಹೊಡಿತದೆ. ಅರ್ಥ ಆಗ್ತಿದೆಯಾ? ನೀವು ಜಾಸ್ತಿ ಗಾಡಿ ಬರ್ತಾ ಇದ್ರೆ ರೈನಿಸ್ ಜಾಸ್ತಿ ಎಳಿಬಾರ್ದು. ಬರೋಕ್ಕೆ ಮುಂಚೆನೇ ಲೆಫ್ಟ್ಗೆ ಹೋಗಬೇಕು, ಆದಷ್ಟು ಲೆಫ್ಟಲ್ಲೇ ಇರಬೇಕು ಕಾರ್ನರಲ್ಲಿ. ನಾವೆಲ್ಲ ವಾಕ್ ಮಾಡ್ತಾ ಇರ್ತೀವಿ, ವಾಕ್ ಮಾಡಿ ಗಲಾಟೆ ಆಗ್ತಾಯಿದೆ, ಎಳಿತಾ ಇದೆ, ಹಿಂದಕ್ಕೆ ರಿವರ್ಸ್ ಹೋಗ್ತಾ ಇದೆ ಅಂದರೆ ಬಿಟ್ಬಿಡಿ ರೈನಿಸ್ನ. ಬಿಟ್ಬಿಡಿ ಅಂದರೆ ಲೂಸ್ ಬಿಡಿ, ಜಾಸ್ತಿ ಹಿಂದೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕೇಳ್ತಾ ಇದೆ ಎಲ್ಲರಿಗೂ. ಗಾಡಿ ಆರನ್ ಮಾಡಿದ್ರು, ಗಾಬರಿ ಆಯಿತು, ಹಿಂಗೋಯ್ತು ಅಂದರೆ ನೀವು ಪ್ಯಾನಿಕ್ ಆದರೆ ಕೆಳಗಡೆ ಬೀಳ್ತೀರಾ, ಆರ್ಸು ಪ್ಯಾನಿಕ್ ಆಗುತ್ತೆ. ಧೈರ್ಯವಾಗಿ ಕೂತ್ಕೋಬೇಕು, ನಾವೆಲ್ಲ ಅಕ್ಕಪಕ್ಕನೇ ಇರ್ತೀವಿ, ಆರಾಮಾಗಿ ಓಡಾಡಬೇಕು. ಅರ್ಥ ಆಯ್ತಾ? ಗಾಡಿಗಳಿಗೆ ಒಂದಕ್ಕೇ ಜೋಪಾನ, ಆರನ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಮೊದಲೊಂದು ಮಾಡ್ತಾರೆ. ಬಟ್ ನೀವುಗಳು ಗಾಬರಿ ಆಗೋ ತನಕ ಆರ್ಸ್ ಗಾಬರಿ ಆಗಲ್ಲ. ಅದು ಏನೇ ಗಲಾಟೆ ಮಾಡಿದ್ರು ಗಟ್ಟಿಯಾಗಿ ಕೂತ್ಕೊಳ್ಳೋದ್ರ ಮಾತ್ರ ಕಲ್ತ್ಕೊಳ್ಳಿ. ಗಟ್ಟಿಯಾಗಿ ಕೂತ್ಕೊಳ್ಳಿ. ಮತ್ತು ಆದಷ್ಟು ಜನ ಬರಲಿ, ಗಾಡಿ ಬರಲಿ, ಸೈಡಲ್ಲೇ ಹೋಗಿ. ಆಮೇಲೆ ಹಿಂದೆ ಕುದುರೆಗೆ ಮುಂದೆ ಕುದುರೆಗೆ ನೋಡಿಕೊಂಡು ಮಾತಾಡಿಕೊಂಡು ಫೋನ್ ನೋಡಿಕೊಂಡು. ಅರ್ಥ ಆಗ್ತಿದೆ? ಫಸ್ಟ್ ರೈಡ್ ಹೋಗ್ತಾ ಇರೋದು, ಯಾವುದೇ ಕಾರಣಕ್ಕೂ ಯಾರು ಫೋನ್ ತೆಗಿಯಂಗಿಲ್ಲ. ನಾ ಚೆನ್ನಾಗಿ ಕಾಣ್ತಾ ಇದ್ದೀನ ಇನ್ನು ಮತ್ತೆ ಎಲ್ಲ ಬಿಟ್ಬಿಟ್ಟು ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು. ಓಕೆ? ಒಂದು ಸೆಕೆಂಡ್. ಎಲ್ಲರೂ ಅಲರ್ಟ್ ಆಗಿರ್ಬೇಕು. ನೀವು ಎಲ್ಲ ರೈಡ್ ಮಾಡ್ತಿರೋದು ಹೊಸ ಕುದುರೆಗಳು ನೀವು ಅಲ್ಲಿ ಮಾಡಿರೋ ಕುದುರೆಗೂ ಇಲ್ಲಿ ಮಾಡಿರೋ ಕುದುರೆಗೂ ಭಾಳ ವ್ಯತ್ಯಾಸ ಇದೆ. ನೀವು ಒಂಚೂರು ಅಲರ್ಟ್ನೆಸ್ ತೆಗೆದ್ರೆ ಅವು ಆಟಗಳು ತೋರಿಸ್ತವೆ. ಅವಕ್ಕೆಲ್ಲ ಗೊತ್ತು ನೀವು ರೈಡ್ರಲ್ವ ಅಂತ. ಕೂತ್ಕೊಂಡ ತಕ್ಷಣ ನೀವು ಮಾಡ್ತವೆ ಅವಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂದರೆ ದಿನ ಸುಮಾರು ಜನ ನೋಡ್ತೇವೆ, ದಿನ ಹೊಸ ರೈಡರ್ ನೋಡ್ತಾರೆ. ಸೊ ಅದರಿಂದ ಎಲ್ಲರೂ ದಯವಿಟ್ಟು ಅಲರ್ಟ್ ಆಗಿರಿ. ಮಾತಾಡ್ಸ್ಕೊಂಡೋಗಿ ಕುದುರೆಗಳ ಜೊತೆ ಮಾತಾಡ್ಸ್ಕೊಂಡು. ಲೆಫ್ಟಲ್ಲಿ ಹೋಗ್ಬೇಕು ಯಾವತ್ತು. ಬಿಟ್ರಿ ಅಂಕಲ್, ಮಧ್ಯ ರೋಡಲ್ಲೆಲ್ಲ ಲೆಫ್ಟಲ್ಲಿ ಅಷ್ಟೊಂದು ಹೇಳಿದ್ದೀನಿ. ಎಲ್ರಿಗೂ ಹೇಳ್ದಂಗೆ ಚಾಮುಂಡಿ ಬೆಟ್ಟಕ್ಕೆ, ಆ ಚಾಮುಂಡೇಶ್ವರಿ ನೋಡೋದಕ್ಕೆ ನನ್ನ ರಥದ ಮೇಲೆ ಹೊರಟಿದ್ದೀನಿ. ನಾನೆಲ್ಲ ಅಂದರೆ ಫಸ್ಟ್ ಟೈಮ್ ನಾನು ಒಬ್ಬನೇ ಬಂದಿದ್ದೆ. ನಾನು ನಿಮ್ಮೆಲ್ರಿಗೂ ಹೇಳ್ದಂಗೆ ನನ್ನ ಎಲ್ರಿಗೂ ಕಳಿಸಿ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡ್ಬರ್ಬೇಕು ಅನ್ನೋ ಆಸೆ ಇತ್ತು. ಇವತ್ತು ಈಡೇರಿದೆ. ಫಾಸ್ಟ್ ಫಾಸ್ಟ್ ಫಾಸ್ಟ್, ಬೇಗ ಬನ್ನಿ ಬೇಗ ಬನ್ನಿ. ಹೋಗೋ ಚೆನ್ನಾಗಿ. ಆಫ್ ದ ಬೆಟ್ಟ ಬಂದಿದ್ದೀವಿ. ಸಕ್ಕತ್ತಾಗಿ ಅನಿಸ್ತಿದೆ, ತುಂಬ ಚೆನ್ನಾಗಿತ್ತು ರೈಡು. ಇವಾಗ ನೆಕ್ಸ್ಟ್ ಫುಲ್ ರೀಚ್ ಆಗಬೇಕು. ಇನ್ನೂ ಹೋಗಿ ರೀಚ್ ಆಗಿ ವಾಪಸ್ ಬರೋದು ಫುಲ್ ಕಂಪ್ಲೀಟ್ ಆಗೋವರೆಗೂ ತುಂಬ ಎಕ್ಸೈಟಿಂಗ್ ಆಗಿದೆ, ಸಕ್ಕತ್ತಾಗಿದೆ. ಹಾಯ್, ಸೊ ಅರ್ಧ ಬೆಟ್ಟ ಬಂದಿದ್ದೀವಿ. ಇದು ನಮ್ಮ ಶಂಭು ಥರ ಅಲ್ಲ, ನಾವು ಹೇಳಿದ ಮಾತು ಕೇಳಲ್ಲ, ಕೇಳಿಸ್ಬೇಕಷ್ಟೇ. ಇಟ್ ಈಸ್ ವೆರಿ ಎಕ್ಸೈಟಿಂಗ್. ನೋಡಿ ಇಲ್ಲೇ ನೋಡಿ, 1 ನಿಮಿಷ ನಿಂತ್ಕೊಳ್ಳಲ್ಲ. ಬಟ್ ಇಟ್ಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಂತೂ ಮಸ್ಟ್ ಟ್ರೈ. ನಿನಗೆ ಕಾರಲ್ಲಿ ಮಲ್ಕೊಂಬಂದಿರೋ ಎಕ್ಸ್ಪೀರಿಯನ್ಸು.
ಮಲ್ಕೊಂಡು ಓಡಿಸ್ಕೊಂಡು ಬಂದ ನಾನು. ಚರಿತ್ ಅವ್ರ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಫಸ್ಟ್ ಟೈಮ್ ಹೊರಟಿದ್ವಿ. ಅರ್ಧ ದಾರಿ ಬಂದಿದ್ದೀವಿ. ಆಸಮ್ ಆಗಿದೆ, ವೆದರ್ ಚೆನ್ನಾಗಿದೆ. ದಟ್ಸ್ ದ ಬೆಸ್ಟ್ ಪಾರ್ಟ್ ನನಗೆ. ನನ್ನ ಕುದುರೆ ವಿಜಯ. ವಿ ಆರ್ ಎಂಜಾಯಿಂಗ್ ಇಟ್. ಹಾಫ್ ವೇ ಟು ಗೋ. ಎಕ್ಸೈಟೆಡ್. ಥ್ಯಾಂಕ್ ಯು. ಹೋಗೋಣ ಸರ್, ಸಾಕು. ಕಾಲು ಮನುಷ್ಯ ಓಡಾಡೋದೇ ಕಷ್ಟ, ಅಷ್ಟು ಟ್ರಾಫಿಕ್. ಇಲ್ಲಿ ವೀಕ್ ಡೇಸಲ್ಲಿ ಬರಬೇಕು, ವೀಕೆಂಡು. ಇದು ಸೆಕೆಂಡ್ ಅಟೆಂಪ್ಟು. ಫಸ್ಟು ಒಬ್ಬನೇ ಬಂದು ಅರ್ಧ ಹತ್ತಿದ್ದೆ, ಇವತ್ತು ಪೂರ್ತಿ ಹತ್ತದು. ಬಟ್ ಚಾಮುಂಡಿ ತಾಯಿ ದರ್ಶನ ಮಾಡೋಕ್ಕಾಗಿಲ್ಲ. ಎನಿವೆ ಆ ಪಾದದ ಹತ್ರ ತನಕ ಬಂದಿದ್ದೀವಿ, ಫುಲ್ ಕಂಪ್ಲೀಟ್ ಮಾಡಿದ್ದೀವಿ. ಸಿಕ್ಕಾಬಟ್ಟೆ ಟ್ರಾಫಿಕ್. ಎಷ್ಟು ಅಂತ ಹೇಳಿದ್ರೆ ಅಲ್ಲಿ ಮನುಷ್ಯರು ಕಾಲಿಡೋಕ್ಕೆ ಜಾಗ ಇಲ್ಲ ಅಷ್ಟೊಂದು. ಸೊ ನಮ್ಮಗಳ ಸೇಫ್ಟಿ ಮತ್ತು ಕುದುರೆಗಳ ಸೇಫ್ಟಿ, ಅಲ್ಲಿರೋ ಜನಗಳ ಸೇಫ್ಟಿಗಳು ನೋಡಿಕೊಂಡು ವಾಪಸ್ ಹೊರಡ್ತಾ ಇದ್ದೀವಿ. ಇಲ್ಲೇ ಇಲ್ಲೊಂದು ಕೆಳಗಡೆ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಹತ್ರ ಕೈ ಮುಕ್ಕೊಂಡು ಚಾಮುಂಡಿ ತಾಯಿ ಒಳ್ಳೇದು ಮಾಡ್ತಾ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಬಟ್ ಸಾರಿ, ಈ ಸತಿನೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಹಾಯ್, ಐ ಆಮ್ ನೇಹಾ. ಸೊ ಕುದುರೆ ಓಡ್ಸೋದು ಕಲಿಬೇಕು ಅಂತ ಕೌಬಾಯ್ ಚರತ್ ಅವರ ಟ್ರೈನಿಂಗ್ ಕ್ಲಾಸಸ್ ಜಾಯ್ನ್ ಆದೆ. ಜಾಯ್ನ್ ಆಗಿದ ತಕ್ಷಣ ಅವ್ರು ಹೇಳಿದ್ರು, ಚಾಮುಂಡಿ ಬೆಟ್ಟ ರೈಡ್ ಹೋಗ್ತೀವಿ, ನೀವು
ಕುದುರೆ ಓಡ್ಸೋದು ಕಲ್ತ್ಕೊಂಡ್ರೆ ಆಮೇಲೆ ಕರ್ಕೊಂಡು ಹೋಗೋದು ಅಂತ. ನಾನು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಇವತ್ತು ಕರ್ಕೊಂಡು ಹೋಗಿದ್ರು ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಸೊ ನಿಮಗೂ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಕುದುರೆ ಕಲಿಬೇಕು ಓಡ್ಸೋಕ್ಕೆ ಅಂತ, ಆ್ಯಂಡ್ ಆಲ್ಸೋ ಇಫ್ ಯು ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಆರ್ ಗ್ರೂಪ್ ಯು ಕ್ಯಾನ್ ಜಾಯಿನ್ ದ ಕ್ಲಾಸಸ್. ಆ್ಯಂಡ್ ಎಲ್ಲ ಅಡ್ವೆಂಚರ್ಸು ಮಾಡಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಟ್ರಾವೆಲ್ ಮಾಡಬೇಕು, ಕುದುರೆ ಓಡಿಸ್ಬೇಕು, ಒಳ್ಳೊಳ್ಳೆ ಜಾಗ ನೋಡಬೇಕು ಅಂತ ಅಂದರೆ ಯು ಕ್ಯಾನ್ ಕಮ್ ಜಾಯಿನ್ ಅಸ್. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಆರ್ಸಲ್ಲಿ ಹೋಗಿ ಬಂದಿದ್ದೀವಿ. ಕಂಫರ್ಟಬಲ್ ಆಗಿ ಸೇಫಾಗಿ ಹೋಗಿ ಆರಾಮಾಗಿ ಬಂದಿದ್ದೀವಿ. ಕೌಬಾಯ್ ಚರಿತ್ರ ಹತ್ರ ಸೇರ್ಕೊಂಡಿದ್ದೀನಿ ಹೇಳಿದ್ರು ಟ್ರೈನಿಂಗಲ್ಲಿ. 4-5 ಕ್ಲಾಸಸಲ್ಲಿ ಸರ್ ಕಂಫರ್ಟಬಲ್ ಮಾಡಿಸಿ ನಿಮಗೆ ಸಫಾರಿ ಮಾಡಿಸ್ತೀನಿ ಚಾಮುಂಡಿ ಬೆಟ್ಟಕ್ಕೆ ಅಂತ. ಅದೇ ಥರ 4-5 ಕ್ಲಾಸಲ್ಲಿ ಹ್ಯಾಂಡ್ಲಿಂಗ್ ನಂಗೆ ನೀಟಾಗಿ ಕಲಿಸಿ ಚಾಮುಂಡಿ ಬೆಟ್ಟಕ್ಕೆ ಸೇಫಾಗಿ ಕರ್ಕೊಂಡ್ಬಂದಿದ್ದಾರೆ. ಎಲ್ಲ ಕುದುರೆಗಳು ಒಂದೇ ಥರ ಇರಲ್ಲ, ಎಲ್ಲ ಡಿಫ್ರೆಂಟಾಗಿರ್ತವೆ. ಅದು ಹ್ಯಾಂಡ್ಲಿಂಗ್ ಮಾಡೋದನ್ನ ಕೌಬಾಯ್ ಚರಿತರು ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಅದ್ರ ಮೇಲೆ ಈಗ ಫಸ್ಟ್ ಬ್ಯಾಚಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಬಂದು ಜಾಯ್ನ್ ಆಗಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೌಬಾಯ್ ಚರಿತ್ ಅವರ ಫಸ್ಟ್ ಬ್ಯಾಚ್ ಹಾರ್ಸ್ ರೈಡಿಂಗ್ ಸ್ಕೂಲ್ ಟ್ರೈನಿಂಗ್ ಸ್ಟೂಡೆಂಟು. ಟ್ರೈನಿಂಗ್ ಸ್ಟೂಡೆಂಟಲ್ಲಿ ಚರಿತ್ ಅವರು ಹೇಳಿದರು ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಚಾಮುಂಡಿ ಹಿಲ್ಸ್ಗೆ ಕರ್ಕೊಂಡು ಹೋಗ್ತೀವಿ ಅಂತ. ಇವತ್ತು ಟ್ರೈನಿಂಗ್ ಆದವ್ರಿಗೆಲ್ಲ ಅವರೇ ಸರ್ಟಿಫೈ ಮಾಡಿಬಿಟ್ಟು ನಾವು ಚಾಮುಂಡಿ ಹಿಲ್ಸ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ, ವಾಪಸ್ ಬಂದಿದ್ದೀವಿ. ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಸೊ ನಾವು ಬೆಂಗಳೂರಲ್ಲಿ ರಾಮನಗರದಲ್ಲಿ ಓಡಿಸ್ತಿದ್ದ ಹಾರ್ಸೇ ಬೇರೆ, ಇಲ್ಲೇ ಓಡಿಸ್ತಿದ್ದ ಹಾರ್ಸೇ ಬೇರೆ. ಅದಕ್ಕೆ ಚರಿತ್ ಅವರು ಒಂದಿನ ಮುಂಚೆ ಕರ್ಕೊಂಬಂದ್ಬಿಟ್ಟು ನಮಗೆ ಇಲ್ಲಿರೋ ಹಾರ್ಸಸ್ಗಳ ಜೊತೆ ಹೊಂದಾಣಿಕೆ ಮಾಡಿಸ್ಬಿಟ್ಟು ನೆಕ್ಸ್ಟ್ ಡೇ ನಮಗೆ ಚಾಮುಂಡಿ ಹಿಲ್ಸ್ ಕರ್ಕೊಂಡೋದ್ರು. ಸೊ ಅದರಿಂದ ನಮಗೆ ಹಾರ್ಸ್ ರೈಡಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಯಿತು. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಟ್ರೈ ಮಾಡಲೇಬೇಕು. ನನ್ನ ಹೆಸರು ಕುಮಾರಸ್ವಾಮಿ ಅಂತ. ಐ ಆಮ್ ಅನ್ ಎಕ್ಸ್ ಆರ್ಮಿ ಪರ್ಸನ್. ಐ ಆಮ್ ರಿಟೈರ್ಡ್ ಫ್ರಮ್ ಆರ್ಮಿ. ಸೊ ಐ ಹ್ಯಾಡ್ ಅನ್ ಇಂಟ್ರೆಸ್ಟ್ ಟು ಲರ್ನ್ ಹಾರ್ಸ್ ರೈಡಿಂಗ್. ಸೊ ಇವರು ಕೌಬಾಯ್ ಚರಿತ್ ಅವ್ರನ್ನ ನಾನು ತುಂಬ ದಿನಗಳಿಂದ ಫಾಲೋ ಮಾಡ್ತಾ ಇದ್ದೆ, ಬಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕೇ ಇರಲಿಲ್ಲ. ನಾನು ರಾಮನಗರ ಎಲ್ಲ ಹುಡುಕ್ತಾ ಒಂದು ಸಾರಿ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು. ಅದನ್ನ ನೋಡಿ ನಾನು ಅವ್ರ ಹತ್ರ ಸೇರಿ ಒಂದು 15 ಕ್ಲಾಸಸ್ ಕಂಪ್ಲೀಟ್ ಮಾಡಿ ಅವ್ರು ಪ್ರಾಮಿಸ್ ಮಾಡಿರ್ತಾರೇ ಇವತ್ತು ಚಾಮುಂಡಿ ಹಿಲ್ಸ್ಗೆ ಕರ್ಕೊಂಡು ಹೋಗಿದ್ರು. ಈ ಕಡೆಯಿಂದ 15 ಕಿಲೋಮೀಟ್ರ್, ಆ ಕಡೆಯಿಂದ 15 ಕಿಲೋಮೀಟ್ರು. ತುಂಬ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಈ ಕಡೆಯಿಂದ ರೈಡ್ ಮಾಡಿ ಆ ಕಡೆಯಿಂದ ದೇವಸ್ಥಾನನ ವಿಸಿಟ್ ಮಾಡಿ ತಿರ್ಗಾ ವಾಪಸ್ ಬಂದದ್ದು. ಒಂದು ಅರೌಂಡ್ 30 ಕಿಲೋಮೀಟರ್ಸ್. ಇಟ್ ವಾಸ್ ಎನ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ಇವ್ರದ್ದು ಬಂದು ಕುರುಬಳ್ಳಿ ದೊಡ್ಡಿ ಹತ್ರ ಇರೋದು ಆರ್ಸ್ ಫಾರ್ಮು. ಅಲ್ಲಿಗೆ ಬಂದು ರಾಮನಗರದಿಂದ ಒಂದು 20 ಕಿಲೋಮೀಟರ್ಸ್, 10-15 ಕಿಲೋಮೀಟರ್ಸ್ ಆಗುತ್ತೆ. ಚನ್ನಪಟ್ಟಣದಿಂದ ಒಂದು 10-15 ಕಿಲೋಮೀಟರ್ಸ್ ಆಗುತ್ತೆ. ಇಟ್ ಈಸ್ ಇನ್ ಬಿಟ್ವೀನ್. ಚನ್ನಪಟ್ಟಣ ಮತ್ತು ರಾಮನಗರ ಮಧ್ಯೆ ಇದೆ ಅದು. ರೇವಣ ಸಿದ್ದೇಶ್ವರ ಬೆಟ್ಟ ಬ್ಯಾಕ್ ಸೈಡು. ಅವ್ರ ಹತ್ರ ತುಂಬ ಟ್ರೈನ್ಡ್ ಆರ್ಸಸ್ ಇದೆ. ಸೊ ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ಟು ಲರ್ನ್ ದೇ ಕ್ಯಾನ್ ಕಮ್ ಆ್ಯಂಡ್ ದೇ ಕ್ಯಾನ್ ಲರ್ನ್. ತುಂಬ ಟ್ರೈನ್ಡ್ ಆರ್ಸಸ್ ಇದೆ. ಸೊ ಇಲ್ಲೂ ಮೈಸೂರಿಗೆ ಕರ್ಕೊಬಂದರು. ಮೈಸೂರಲ್ಲೆಲ್ಲ ಥೊರೊಬ್ರಿಡ್ ಆರ್ಸು. ಇದಕ್ಕೆ ಟ್ರೈನಿಂಗ್ ಮಾಡಿ ನೆನ್ನೆನೇ ಕರ್ಕೊಬಂದು ಇದನ್ನೆಲ್ಲ ಕೋಆರ್ಡಿನೇಷನ್ ಮಾಡಿಸಿ ನಮ್ಗೆ ಇಲ್ಲಿಂದ ಕರ್ಕೊಂಡು ಹೋದರು. ತುಂಬ ಇಟ್ ಈಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ಮತ್ತು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. 15 ಕ್ಲಾಸಸಲ್ಲಿ ಯು ಕ್ಯಾನ್ ಡೂ ದ ಕ್ಯಾಂಟರ್, ಯು ಕ್ಯಾನ್ ಲರ್ನ್ ಎವ್ರಿಥಿಂಗ್. So if anybody is interested, you can follow Cowboy Charit page in Instagram, and you can DM and you can get a contact number and you can join the classes. Thank you. ಇವತ್ತು ಚಾಮುಂಡಿ ಬೆಟ್ಟ ರೈಡ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ಬಂದಿದ್ದೀವಿ. ವಿ ಈಸಿಲಿ ವೆಂಟ್, ಕಂಟ್ರೋಲ್ ದ ಹಾರ್ಸಸ್ ಪ್ರಾಪರ್ಲಿ ಆ್ಯಂಡ್ ಕೇಮ್ ಬ್ಯಾಕ್ ಟು ದ ಸ್ಟೇಬಲ್ ಕೇರ್ಫುಲಿ. ಸೊ ಫ್ಯೂಚರಲ್ಲಿ ಯಾರಿಗೆಲ್ಲ ನಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ಅನಿಸುತ್ತೆ ಬೇಗ ಬಂದು ರೈಡಿಂಗ್ ಕಲ್ತ್ಕೊಳ್ಳಿ. ಇನ್ನೂ ಎಕ್ಸೈಟೆಡ್ ಪ್ಲೇಸ್ಗಳಿಗೆ ನಾವು ಟ್ರಾವೆಲಿಂಗ್ ಹೋಗ್ತೀವಿ ಅಂತ ಹೇಳ್ಬಿಡಿವಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಚರಿತ್ ಅವರು ಹೇಳ್ದಂಗೆ ಅವ್ರ ಸೂಪರ್ವಿಷನಲ್ಲಿ ನಮ್ಮ ಗೈಡೆನ್ಸಲ್ಲಿ ವಿಲ್ ಬಿ ಕಂಡಕ್ಟಿಂಗ್ ಹಾರ್ಸ್ ಸಫಾರೀಸ್. ಬಂದು ಟ್ರೈನ್ ಮಾಡಿ ವಿಲ್ ಡೂ ದ ಟ್ರಯಲ್ಸ್. ಪ್ಲೀಸ್ ವೆಲ್ಕಮ್.